ಸೆಪ್ಟೆಂಬರ್ 24ಕ್ಕೆ ಕರ್ನಾಟಕ ರೆಡ್ಡಿ ಜನಸಂಘದ ಶತಮಾನೋತ್ಸವ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೃಹತ್ ಕಾರ್ಯಕ್ರಮ. ಎಸ್ ವೀಕ್ಷಕರ, ಚಿತ್ರದುರ್ಗದ ಕರ್ನಾಟಕ ರೆಡ್ಡಿ ಜನಸಂಘ ಸ್ಥಾಪನೆಯಾಗಿ ಸೆಪ್ಟೆಂಬರ್ 24ಕ್ಕೆ 100 ವರ್ಷ ಪೂರೈಸ್ತಾ ಇರುವ ಹಿನ್ನೆಲೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೃಹತ್ ಕಾರ್ಯಕ್ರಮ ನಡೆಯಲಿದೆ ಎಂದು ರಾಜ್ಯ ರೆಡ್ಡಿ ಸಮುದಾಯದ ಸಂಘಟನಾ ಅಧ್ಯಕ್ಷ ಎಂಸಿ ಪ್ರಭಾಕರ್ ರೆಡ್ಡಿ ಹೇಳಿದರು. ಇನ್ನು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಈ ಹಿಂದೆ ಕಾಂತರಾಜ್ ಆಯೋಗ ವರದಿ ನೀಡಿತ್ತು. ಆಗ ರೆಡ್ಡಿ ಸಮುದಾಯವನ್ನ 7 ಲಕ್ಷಕ್ಕೆ ಸೀಮಿತ ಮಾಡಿದ್ರು. ರಾಜ್ಯದಲ್ಲಿ ರೆಡ್ಡಿ ಸಮುದಾಯ ಬೀದರ್ನಿಂದ ಮುಳುಬಾಗಿಲ ತನಕ 30 ಲಕ್ಷ ರೆಡ್ಡಿ ಸಮುದಾಯದ ಜನಸಂಖ್ಯೆ ಇದೆ. ನಾವು ಸಹ ಈಗ ಜಿಲ್ಲಾವಾರು ಜನಗಣತಿಯನ್ನ ಮಾಡ್ತಿದ್ದೇವೆ. ಕೇಂದ್ರದಿಂದ ಜನಗಣತಿ ನಡೆಸಲು ಮುಂದಾಗಿದ್ದಾರೆ ಎಂದಿದ್ದಾರೆ. 7 ಲಕ್ಷಕ್ಕೆ ಸೀಮಿತ ಮಾಡಿದ್ರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೆಡ್ಡಿ ಸಮುದಾಯ ಬೀದರಿಂದ ಮುಳುಬಾಗಲ ತನಕ ಇವತ್ತು 35ರಿಂದ 40 ಲಕ್ಷ ಜನಸಂಖ್ಯೆ ಇದೆ. ಉದಾಹರಣೆಗಳು ನಾವು ಪ್ರತಿ ಜಿಲ್ಲಾವಾರು ನಾವು ಅಂಕಿಅಂಶಗಳನ್ನು ನಾವು ಸಹ ಜನಗಣತಿಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ಒಂದು ಕಡೆ ಮಾಡ್ತಾ ಇದ್ರೆ ನಾವು ಒಂದು ಕಡೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಕೇಂದ್ರ ಸರ್ಕಾರದಿಂದ ಸಹ ಜಾತಿ ಜನಗಣತಿಯನ್ನ ಇವತ್ತು ಅವರು ಅಂಕಿಅಂಶಗಳನ್ನು ತಗೊಳ್ತಾ ಇದ್ದಾರೆ. ಇವತ್ತು ನಮ್ಮ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯಗಳಾಗ್ತಾ ಇದ್ದಾವೆ. ರೆಡ್ಡಿ ಸಮುದಾಯಕ್ಕೆ ಮೀಸಲಾತಿಯಲ್ಲಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಧಿಕಾರ ವರ್ಗದಲ್ಲಿರ್ಬೋದು, ರಾಜಕೀಯ ವರ್ಗದಲ್ಲಿರ್ಬೋದು, ಎಲ್ಲ ಹಂತದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಕಾರಣ ಏನಂದ್ರೆ ನಮ್ಮಲ್ಲಿ ಇರುವಂತಹ ಅಂಕಿಅಂಶಗಳಿಂದ ಸರ್ಕಾರಗಳಿಗೆ ನಾವು ಅಂಕಿಅಂಶ ಕಡಿಮೆ ಆಗಿ ನಮಗೆ ಬರಬೇಕಾದ ಸವಲತ್ತು ಸಿಗ್ತಾ ಇಲ್ಲ. ಈ ವೇಳೆ ರೆಡ್ಡಿ ಗುರುಪೀಠದ ವೇಮಾನಂದ ಸ್ವಾಮೀಜಿ ಮಾತನಾಡಿ, ಮನುಷ್ಯನಿಗೆ ಆಯುಷ್ ಇದೆ, ಯಾವುದೇ ಒಂದು ಸಂಸ್ಥೆಗೆ ಆಯುಷ್ ಇಲ್ಲ. ಸಂಸ್ಥೆ ಚಿರಾಯುವಾಗಿ ಇರುತ್ತೆ ಎಂದು ಹೇಳಿದ್ದಾರೆ. 100 ವರ್ಷದ ಹಿಂದೆ ರೆಡ್ಡಿ ಸಮಾಜದ ಬಾಂಧವರು ಬೆಂಗಳೂರಿನಲ್ಲಿ ಸುಮಾರು ದೇಶದಲ್ಲಿ ಪ್ರಾರಂಭವಾಗಿ ಕೋರಮಂಗಲದಲ್ಲಿ ಅದು ಎಲ್ಲ ಸ್ಕೂಲು ಕಾಲೇಜು ನಿರ್ಮಾಣ ಮಾಡಿ ಇವತ್ತು 100 ವರ್ಷಗಳ ವಸಂತ ಆಗಿದೆ. ಸುಮಾರು 12,000 ಜನ ಮಕ್ಕಳು ಆ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. LKGಯಿಂದ ಇಟ್ಕೊಂಡು ಇಂಜಿನಿಯರಿಂಗ್ ಕಾಲೇಜಿವರೆಗೂ ಇನ್ನು 2 ವರ್ಷದಲ್ಲಿ ಮೆಡಿಕಲ್ ಕಾಲೇಜ್ ಸಹ ಆಗಲಿದೆ. ಅದೇ ಮಾಡಬೇಕನ್ನೋ ಉದ್ದೇಶದಿಂದ ಈ ಪ್ರವಾಸದ ಕಾರ್ಯಕ್ರಮವನ್ನು ಹಾಕೊಳ್ಳಲಾಗಿದೆ. ನಿಮ್ಮ ಪ್ರಚಾರ ಮಾಧ್ಯಮದ ಮೂಲಕ ಸೆಪ್ಟೆಂಬರ್ 24ರಂದು ಎಲ್ಲ ನಮ್ಮ ಸಮಾಜ ಬಾಂಧವರ ನಾಯಕರು, ನಮ್ಮ ರಾಜ್ಯದ CM, DCM, ನೆರೆಹೊರೆಯ ರಾಜ್ಯದ ಎಲ್ಲ ನಮ್ಮ ಸಮಾಜ ಬಾಂಧವರ ಜೊತೆಗೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿಕೊಳ್ಳಿದೆ. ನಿಮ್ಮ ಮಾಧ್ಯಮದ ಮೂಲಕ ಜನಸಾಮಾನ್ಯರಿಗೆ ತಿಳಿಸಬೇಕಂತ ತಮ್ಮೆಲ್ಲರಿಗೆ ವಿನಂತಿ. ಎಲ್ಲ ಸಮುದಾಯದಲ್ಲಿ ಪಂಗಡಗಳಿದೆ, ಬೇರೆ ಬೇರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್ ರೆಡ್ಡಿ, ನಿರ್ದೇಶಕರಾದ ಶಾಂತರಾಜು, ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷ ಕೃಷ್ಣಾರೆಡ್ಡಿ, ರಾಘವ ರೆಡ್ಡಿ, ಪ್ರಸನ್ನ ರೆಡ್ಡಿ ಸೇರಿ ಇನ್ನಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.